ಬನ್ನಿ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಪಾಕಿಸ್ತಾನಕ್ಕೆ ಭಾರತವು ಮತ್ತೊಂದು ಶಾಸ್ತಿ ಮಾಡಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದೆ. ಡಾನ್, ಸಮಾ, ARY, GNN, ರಫ್ತಾರ್, ಪಾಕಿಸ್ತಾನ್ ರೆಫರೆನ್ಸ್, ಬೋಲ್ ನ್ಯೂಸ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಶೋಯಬ್ ಅಖ್ತರ್, ಅರ್ಜು ಕಶ್ಮಿ ಚಾನೆಲ್ಗಳನ್ನು ಬ್ಯಾನ್ ಮಾಡಿ ಕೇಂದ್ರದ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. ಭಾರತದ ವಿರುದ್ಧ ಸುಳ್ಳು ವರದಿ ಪ್ರಸಾರ ಮಾಡ್ತಾ ಇದ್ದ ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಬ್ರೇಕ್ ಹಾಕಲಾಗಿದ್ದು, ಪ್ರಚೋದನಕಾರಿ, ದಾರಿ ತಪ್ಪಿಸುವ ನಿರೂಪಣೆ, ತಪ್ಪು ಮಾಹಿತಿ ಪ್ರಸಾರ ಮಾಡಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಗುಣ ಕೊಟ್ಟಿದೆ. ಈ ಚಾನೆಲ್ಗಳಿಗೆ ಭಾರತದಲ್ಲಿ ಬರೋಬ್ಬರಿ 6.5 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡ ಬಗ್ಗೆ ಪಕ್ಷಪಾತ ವರದಿ ಮಾಡಿದ BBC ಚಾನೆಲ್ ವಿರುದ್ಧ ಕೇಂದ್ರ ಸರ್ಕಾರ ಕಿಡಿಕಾರಿದೆ. ಕಾಶ್ಮೀರದ ದಾಳಿ ಬಳಿಕ ಪಾಕಿಸ್ತಾನ ಭಾರತೀಯರಿಗೆ ವೀಸಾ ರದ್ದುಗೊಳಿಸಿದೆ. ಪಹಲ್ಗಾಮ್ ದಾಳಿ ಭಯೋತ್ಪಾದನಾ ಕೃತ್ಯ ಅಲ್ಲ, ಬಂಡುಕೋರರ ದಾಳಿ ಅಂತ BBC ಉಲ್ಲೇಖಿಸಿದೆ. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ BBC ಇಂಡಿಯಾ ಮುಖ್ಯಸ್ಥ ಜಾಕಿ ಮಾರ್ಟಿನ್ಗೆ ಪತ್ರ ಬರೆದಿದೆ. ನೌಕಾಪಡೆಗೆ ಮತ್ತಷ್ಟು ಬಲ ತುಂಬಲು ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ. ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 63,000 ಕೋಟಿ ವೆಚ್ಚದಲ್ಲಿ 26 ರಫೇಲ್ಗಳ ಖರೀದಿಗೆ ಸಜ್ಜಾಗಿದ್ದು, ಫ್ರಾನ್ಸ್ ಜೊತೆ ಭಾರತ ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಭೀತಿ ಆವರಿಸಿದೆ. ಇದರಿಂದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಗುಜರಾತ್ನ ಪೋರ್ಬಂದರ್ನಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಪೋರ್ಬಂದರ್ ಬೀಚ್ನಲ್ಲಿ ಮರೈನ್ ಗಸ್ತು ತಿರುಗ್ತಾ ಇದೆ. ಪೊಲೀಸರು ಮೀನುಗಾರಿಕೆ ಹಡಗುಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಹಡಗಿನ ಮೂಲೆ ಮೂಲೆಯನ್ನು ಚೆಕ್ ಮಾಡಲಾಗುತ್ತಿದೆ. ಪಹಲ್ಗಾಮ್ ಹತ್ಯಾಕಾಂಡವನ್ನು ಖಂಡಿಸಿ ಅಮೆರಿಕಾದಲ್ಲಿ ಭಾರತೀಯರು ಪ್ರತಿಭಟಿಸಿದರು. ವಾಷಿಂಗ್ಟನ್ ಡಿಸಿಯಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಭಾವಚಿತ್ರ, ಗುಲಾಬಿ ಹಿಡಿದು ಮೌನ ಪ್ರತಿಭಟನೆ ಮಾಡಿದ್ರು. ಕಾಶ್ಮೀರ ಹಿಂದೂಗಳ ಮೇಲೆ ದಾಳಿಯನ್ನು ನಿಲ್ಲಿಸಿ ಅಂತ ಭಿತ್ತಿ ಪತ್ರವನ್ನು ಪ್ರದರ್ಶಿಸಿದ್ದಾರೆ. ಮಹಾರಾಷ್ಟ್ರದ ಹೇಮಂತ್ ಜೋಶಿ, ಸಂಜಯ್ ಲೇಲೆ ಮತ್ತು ಅತುಲ್ ಮೋನೆ ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ರು. ಕುಟುಂಬದ ಜೊತೆ ಪಹಲ್ಗಾಮ್ಗೆ ಪ್ರವಾಸಕ್ಕೆ ತೆರಳಿದ್ದಾಗ ಉಗ್ರರು ನರಭೇದ ನಡೆಸಿದ್ರು. 3 ಮನೆಗಳಿಗೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಭೇಟಿ ಕೊಟ್ಟಿದ್ದು, ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ರಾಜಸ್ಥಾನದ ನೀರಜ್ ಉದ್ವಾನಿ ಬಲಿಯಾಗಿದ್ದಾರೆ. ನೀರಜ್ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಜೈಪುರದಲ್ಲಿರುವ ನೀರಜ್ ಉದ್ವಾನಿ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡ ಸಚಿನ್ ಪೈಲಟ್ ಭೇಟಿ ಕೊಟ್ಟರು. ನೀರಜ್ ಉದ್ವಾನಿ ಪತ್ನಿ, ಪುತ್ರಿ ಹಾಗೂ ಪುತ್ರನಿಗೆ ಸಾಂತ್ವನ ಹೇಳಿದ್ದಾರೆ. ಪಾಕಿಸ್ತಾನ ವಿರುದ್ಧ AIMIM ಪಕ್ಷದ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಭಾರತಕ್ಕಿಂತ 50 ವರ್ಷ ಕಾಲ ಹಿಂದಿದೆ. ನಿಮ್ಮ ದೇಶದ ಬಜೆಟ್ ನಮ್ಮ ಮಿಲಿಟರಿ ಬಜೆಟ್ಗೂ ಸಮ ಇಲ್ಲ ಅಂದಿದ್ದಾರೆ. ಪರಮಾಣು ಬಾಂಬ್ ಇದೆ ಅಂತ ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಇದೆ. ನೀವು ಮತ್ತೊಂದು ದೇಶಕ್ಕೆ ಹೋಗಿ ಅಮಾಯಕರನ್ನ ಕೊಂದ್ರೆ ಯಾವುದೇ ದೇಶ ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತ ಓವೈಸಿ ಕಿಡಿಕಾರಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ಗೆ ನಟ ಅತುಲ್ ಕುಲಕರ್ಣಿ ಭೇಟಿ ಕೊಟ್ಟಿದ್ದು, ಭಯೋತ್ಪಾದಕ ದಾಳಿಯ ನಂತರ ಕಾಶ್ಮೀರದ ಪ್ರವಾಸೋದ್ಯಮ ಕುಸಿದಿದೆ. ನಟ ಅತುಲ್ ಕುಲಕರ್ಣಿ ಧೈರ್ಯ ತೋರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಪ್ರವಾಸಿಗರನ್ನು ಆಹ್ವಾನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ರು ಅತುಲ್ ಕುಲಕರ್ಣಿ, ಭಯೋತ್ಪಾದಕರು ಕಾಶ್ಮೀರಕ್ಕೆ ಬರಬೇಡಿ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಕಾಶ್ಮೀರ, ನಾವಿಲ್ಲಿ ಬರ್ತೇವೆ ಎಂದಿದ್ದಾರೆ. ಭಾರತದಲ್ಲಿದ್ದ ಪಾಕ್ ಪ್ರಜೆಗಳಿಗೆ ಕೊಟ್ಟ ಗಡುವು ನಿನ್ನೆಗೆ ಮುಕ್ತಾಯವಾಗಿದ್ದು, ಅಲ್ಲಿದ್ದವರು ಈ ಕಡೆ, ಇಲ್ಲಿದ್ದವರು ಆ ಕಡೆ ಹೋಗುವ ಪ್ರಕ್ರಿಯೆ ನಡೆದಿದೆ. 4 ದಿನಗಳಲ್ಲಿ ಪಾಕಿಸ್ತಾನದ 537 ಪ್ರಜೆಗಳು ವಾಪಸ್ಸಾಗಿದ್ದಾರೆ. ನಿನ್ನೆ ಒಂದೇ ದಿನ ಪಾಕಿಸ್ತಾನದ 237 ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಇನ್ನು ಪಾಕಿಸ್ತಾನದಿಂದಲೂ 850 ಪ್ರಜೆಗಳು ಭಾರತಕ್ಕೆ ಬಂದಿದ್ದಾರೆ. ಒಂದೇ ದಿನ ವಾಪಸ್ ಬಂದಿರುವ ಭಾರತೀಯರ ಸಂಖ್ಯೆ 116. ಅಮೃತ್ಸರದ ಅಟಾರಿ ವಾಘಾ ಗಡಿ ಮೂಲಕ ಭಾರತಕ್ಕೆ ವಾಪಸ್ ಬರುವ ಕೆಲಸವಾಗ್ತಾ ಇದ್ದು, ಪಾಕ್ ಪ್ರಜೆಗಳಿಗೆ ಕೊಟ್ಟ ವೈದ್ಯಕೀಯ ವೀಸಾ ನಾಳೆವರೆಗೆ ಮಾತ್ರ ಮಾನ್ಯವಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಕೊಟ್ಟಿದ್ದ ವೀಸಾವನ್ನ ಭಾರತ ರದ್ದುಗೊಳಿಸಿದ್ದು, ನಿನ್ನೆ 12 ರೀತಿಯ ವೀಸಾಗಳ ಗಡುವು ನಿನ್ನೆಗೆ ಅಂತ್ಯ ಆಯಿತು. ಇವತ್ತು ಸಂಜೆ ಹೊತ್ತಿಗೆ ವ್ಯಾಪಾರ, ಸಿನಿಮಾ, ವಿದ್ಯಾರ್ಥಿಗಳು, ಪ್ರವಾಸಿಗರು ಮತ್ತು ತೀರ್ಥಯಾತ್ರಾರ್ಥಿಗಳು ಪಾಕಿಸ್ತಾನಕ್ಕೆ ಮರಳಬೇಕಿದೆ. ಒಂದು ವೇಳೆ ಡೆಡ್ಲೈನ್ ಉಲ್ಲಂಘಿಸಿದರೆ ಜೈಲು ಶಿಕ್ಷೆ ಅನುಭವಿಸಬೇಕು. 3 ವರ್ಷ ಜೈಲು ಶಿಕ್ಷೆ, 3 ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತೆ. ಪಾಕ್ ಪ್ರಜೆಗಳ ವೀಸಾ ರದ್ದಾಗಿದ್ದರಿಂದ ಒಡಿಶಾದಲ್ಲಿ ವೃದ್ಧೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಾಕ್ ಪ್ರಜೆ ಶಾರದಾಬಾಯಿ ತಂದೆ ಅನೇಕ ವರ್ಷಗಳ ಹಿಂದೆಯೇ ಭಾರತಕ್ಕೆ ವಲಸೆ ಬಂದಿದ್ರು. 35 ವರ್ಷಗಳ ಹಿಂದೆ ಶಾರದಾಬಾಯಿ ಒಡಿಶಾದ ಬೋಲಂಗೀರ್ ಮಹೇಶ್ನನ್ನ ಮದುವೆಯಾಗಿದ್ರು. ಭಾರತ ಸರ್ಕಾರ ಶಾರದಾಬಾಯಿ ಮಗ ಮತ್ತು ಮಗಳಿಗೆ ಪೌರತ್ವ ಕೊಟ್ಟಿದೆ. ಆದರೆ ಶಾರದಾಬಾಯಿಗೆ ಇನ್ನೂ ಪೌರತ್ವ ಕೊಟ್ಟಿಲ್ಲ. ನಾನು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಆಕೆ ಕಣ್ಣೀರು ಹಾಕ್ತಿದ್ದಾರೆ. ಒಡಿಶಾದ ಬಾಲ್ಸೋರ್ನಲ್ಲೂ 72 ವರ್ಷದ ರಜಿಯಾ ಸುಲ್ತಾನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋರೋ ಪೊಲೀಸ್ ವ್ಯಾಪ್ತಿಯ ಪಠಾಣ್ ಮಹಲದಲ್ಲಿ ರಜಿಯಾ ಮತ್ತು ಅವರ ಕುಟುಂಬ ವಾಸಿಸ್ತಾ ಇದೆ. ಇದೀಗ ಪೊಲೀಸರು ದೇಶ ತೊರೆಯುವಂತೆ ನೋಟಿಸ್ ಕೊಟ್ಟಿದ್ದು, ಅದಕ್ಕೆ ಪ್ರತಿಕ್ರಿಯಿಸಿರುವ ರಜಿಯಾ, ನಾನು ಇಲ್ಲೇ ಹುಟ್ಟಿದ್ದೇನೆ, ಇದು ನನ್ನ ಮಣ್ಣು, ನಾನು ಇಲ್ಲೇ ಇದ್ದು ಇಲ್ಲೇ ಸಾಯ್ತೇನೆ ಅಂತ ತನ್ನ ಗುರುತಿನ ದಾಖಲೆಯನ್ನು ಪ್ರದರ್ಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಪ್ರದೀಪ್ ಹೆಗಡೆ ಕುಟುಂಬ ಉಗ್ರರ ದಾಳಿಯಿಂದ ಪಾರಾಗಿದೆ. ಏಪ್ರಿಲ್ 21ರಂದು ಪತ್ನಿ ಶುಭಾ ಮತ್ತು ಮಗ ಸಿದ್ಧಾಂತ ಜೊತೆ ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ಮಗ ತಿಂಡಿ ಬೇಕು ಅಂತ ಹಠ ಹಿಡಿದಿದ್ದಂತೆ ಅವನಿಗೆ ತಿಂಡಿ ಕೊಡಿಸೋದಕ್ಕೆ ಹೋಗಿ ಪ್ರದೀಪ್ ಹೆಗಡೆ ಕುಟುಂಬ ಮಾರ್ಗ ಮಧ್ಯೆಯೇ ಉಳಿತು.
ಪಹಲ್ಗಾಮ್ನಲ್ಲಿ ಮೈಸೂರು ಮೂಲದ ಕುಟುಂಬ ರೋಚಕವಾಗಿ ಅಪಾಯದಿಂದ ಪಾರಾಗಿದೆ. ಬೈಸರನ್ ಕಣಿವೆ ಬಳಿ ಉಗ್ರರ ದಾಳಿಗೆ ಎದುರಲ್ಲೇ ಶವಗಳು ಬಿದ್ದಿರುವುದು ಕಂಡಿದ್ರು. ಅತ್ತಿತ್ತ ಪ್ರವಾಸಿಗರು ಚೀರಾಡ್ತಾ ಓಡಾಡ್ತಾ ಇದ್ರು. ಅದರ ಮಧ್ಯೆ ಸಮೀಪದಲ್ಲಿದ್ದ ಹೊಂಡದಲ್ಲಿ ಬಚ್ಚಿಟ್ಕೊಂಡು ಬಚಾವಾಗಿದ್ದಾಗಿ ಪ್ರಸನ್ನಕುಮಾರ್ ತಮ್ಮ ಘೋರ ಸನ್ನಿವೇಶವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.